ಚಿಕ್ಕ ವಯಸ್ಸಿನ ಮಗ ಹಾಸಿಗೆ ಹಿಡ್ದಿದ್ದಾನೆ ಅಂತಂದ್ರೆ ಅಪ್ಪ ಆಸ್ತಿನಾರ ಮಾರಿ ಅವನ್ನ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ. ಗಂಡ ನಾಳೆ ಬದುಕಲ್ಲ ಅಂತಂದ್ರೆ ಹೆಂಡತಿ ಬಂಗಾರನಾರ ಮಾರಿ ತಾಳಿನಾರ ಮಾಡಿ ಇಲ್ಲ ತಮ್ಮ ಸರ್ಕಾರದಿಂದ ಏನ್ ಕೊಡ್ತಾ ಇದಾರಲ್ಲ ಪ್ರತಿ ತಿಂಗಳು 2,000 ರೂಪಾಯಿ ಅಂತವ್ ನೀವು ಇನ್ನು 25 ವರ್ಷ ಕೊಟ್ಟರು ಅವ್ರಿಗೆ ಇದನ್ನ ಅವ್ರನ್ನ ವಾಸಿ ಮಾಡ್ಕೊಂಡು ಮನೆ ಕರ್ಕೊಂಬರಕ್ಕಾಗಲ್ಲ. ಅಂದ್ರೆ ಇಂಥ ದಾರುಣ ಪರಿಸ್ಥಿತಿಗೆ ಇವತ್ತು ನಮ್ಮ ರಾಜ್ಯದ ಜನ ಹೋಗ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಇಂಡೈರೆಕ್ಟ್ಲಿ ಇದನ್ನ ಪ್ರಮೋಟ್ ಮಾಡ್ತಾ ನಮ್ಮ ರಾಜ್ಯದ ಜನರನ್ನ ಕುಡಿತದ ವಿಷಯದಲ್ಲಿ ಬಡವರನ್ನ ವಿಶೇಷವಾಗಿ ಕೂಲಿ ಮಾಡುವಂತವ್ರನ್ನ ದಿಸ ದುಡಿಯುವಂತವ್ರನ್ನ ಅವರನ್ನ ಸಂಪೂರ್ಣವಾಗಿ ಮೃತ್ಯು ಕೂಪಕ್ಕೆ ತಳ್ಳುವಂತ ಕೆಲಸ ಆಗ್ತದೆ. ಈಗ ಮನೆ ಮುಂದೆ ನೀವು ಲೈಸೆನ್ಸ್ ಇಲ್ದಲೆ ಮಾರೋ ಅಂತ ಒಬ್ಬ ಸಿಗುತ್ತೆ ಅಂತಂದ್ರೆ ಅದು ಸರ್ಕಾರ ತಪ್ಪಾನೆ. ಅವನಿಗೆ ಮನೆ ಮುಂದೆ ಸಿಗೋಂತ ಕಾರಣಕ್ಕೆ ತಾನೆ ಅವ್ನು ಬೆಳಗ್ಗೆ ಎದ್ದು ಕುಡಿತಾ ಇರೋದು. ಯಾರ ಈ ತರ ಕುಡಿದು ಸತ್ತಿದ್ದಾರೆ ಅಂತಂದ್ರೆ ಅವ್ರ ತಂದೆ ತಾಯಿ ವಯಸ್ಸಾಗಿರೋ ಹೆಸರಿಗೊಂದು 10-20 ಲಕ್ಷ ಡಿಪಾಸಿಟ್ ಇಡಿ, ಅವ್ರ ಮಕ್ಕಳ ಹೆಸರು ಡಿಪಾಸಿಟ್ ಇಡಿ. ಅವರು 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಾ ಇರೋಂತ ಮಕ್ಕಳಾದ್ರೆ ಕಾಲೇಜಿಗೆ ಬರೋ ತನಕ ಅವ್ರ ಅಪ್ಪ ಇಲ್ಲ ದುಡಿಯಂತ ಸಾಕಂತ ತಂದೆ ಇಲ್ಲ ಅಂತಂದ್ರೆ ನೀವು ಕಟ್ಟುನಿಟ್ಟಾಗಿ ಕಾನೂನನ್ನ ತಂದು ನೀವು ಯಾವ್ದೇ ಒಬ್ಬ ವ್ಯಕ್ತಿ ತನ್ನ ಅಂಗಡಿ ಅಲ್ದಲೆ ಹೊರಗಡೆ ಇದನ್ನ ಮಾರ್ತಾ ಇದ್ದಾನೆ ಅಂತಂದ್ರೆ ಅವ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತ ಕಾನೂನು ತರಬೇಕು. ಅವನ ಮೇಲೆ ಲಕ್ಷಾಂತರ ರೂಪಾಯಿ ದಂಡ ಹಾಕ್ಬೇಕು. ಆ ಲೈಸೆನ್ಸ್ ಅನ್ನ ಪರ್ಮನೆಂಟ್ ಆಗಿ ನಾವು ಕ್ಯಾನ್ಸಲ್ ಮಾಡಬೇಕು. ನೀವು ಈ ತರದ ಕಟ್ಟುನಿಟ್ಟಿನ ಕ್ರಮಗಳನ್ನ ನಾವು ಜರುಗಿಸಲಿಲ್ಲ ಅಂತಂದ್ರೆ ಮಾನ್ಯ ಸಭಾಪತಿಗಳೇ ಬಹಳ ಬೇಸರದಿಂದ ಹೇಳ್ಬೇಕಾಗತ್ತೆ. ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಾವು ಇದೀವಿ ಅಂತಂದ್ರೆ 6.88 ಕೋಟಿ ಹಾರ್ಲಿಕ್ಕ ಸೇಲ್ ಆಗುತ್ತೆ ಇಡೀ ದೇಶದಲ್ಲಿ ಅಂತಂದ್ರೆ ನಮ್ಗಿಂತ ಜನಸಂಖ್ಯೆ ಜಾಸ್ತಿ ಇರೋಂತ ರಾಜ್ಯಗಳಲ್ಲಿ ಸೇಲ್ ಆಗ್ತಾ ಇಲ್ಲ. ನಮ್ ಪಕ್ಕದಲ್ಲಿ ತಮಿಳ್ನಾಡು ನಮ್ಗಿಂತ ಜನಸಂಖ್ಯೆ ಜಾಸ್ತಿ ಇದೆ, ಮಹಾರಾಷ್ಟ್ರ ಜಾಸ್ತಿ ಇದೆ, ಅಲ್ಲ ಆಗ್ತಾ ಇಲ್ಲ, ನಮ್ಮಲ್ಲಿ ಆಗ್ತಾ ಇದೆ. ಯಾಕೆ? ನಾವು ಟಾರ್ಗೆಟ್ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಈ ಟಾರ್ಗೆಟಿನ ಕಾರಣಕ್ಕೋಸ್ಕರ ಸಿಕ್ಕಲ್ಲಿ ಹೆಂಡವನ್ನ ಹೆಸರಿನಲ್ಲಿ ಲೈಸೆನ್ಸ್ ಇಲ್ದಲೆಯವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ತಡೆಯುವಂತ ಕೆಲಸ ಆಗ್ಬೇಕಾಗಿದೆ. ಇದನ್ನ ಮಾಡುವಂತದನ್ನ ನಾನು ಎಲ್ಲರ ಪರವಾಗಿ ನಾನು ವಿನಂತಿಯನ್ನ ಮಾಡ್ತೇನೆ.